ನಿಮಗೆ ಗೊತ್ತಾ, ಕರ್ನಾಟಕದಲ್ಲಿ, ಅದು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಎಣ್ಣೆ ಅಂತ ನೀವೇನು ಕರಿತೀವಿ, ಸರಾಯಿ ಅಂತ ಏನು ಕರಿತೀವಿ, ಮದ್ಯ ಅಂತ ಏನು ಕರಿತೀವಿ, ಆ ಮದ್ಯವನ್ನೇ ನೈವೇದ್ಯವನ್ನಾಗಿ ಅರ್ಪಿಸ್ತಾರೆ ಮತ್ತೆ ಭಕ್ತರು ಸೇವಿಸ್ತಾರೆ. ಅದನ್ನ ಭಕ್ತರು ಸೇವಿಸಬೇಕು ಅನ್ನುವಂಥ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಆದರೆ ಭಕ್ತರು ಭಕ್ತಿಯಿಂದ ನಂಬಿಕೊಂಡು ಸೇವಿಸ್ತಾರೆ ಮತ್ತು ಅರ್ಪಿಸ್ತಾರೆ. ಅಂಥದ್ದೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದೇವರಿಗೆ ಮದ್ಯವನ್ನ ಅರ್ಪಿಸುವಂತಹ ಪದ್ಧತಿ ಯಾಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಆ ಒಂದು ದೇವಸ್ಥಾನ ಈಗ ಹೇಗಿದೆ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನ್ ನಡೀತಾ ಇದೆ, ಎಲ್ಲವನ್ನೂ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ತನ್ಕೋತೀನಿ. ನೋಡ್ರಿ ಹಿಂಗದನಿ. ಇವತ್ತು ನಾವದೀವಿ ಶ್ರೀ ಚಂದ್ರಗಿರಿ ಸದಾಶಿವ ಮಠ ಸುಕ್ಷೇತ್ರ ಬಬಲಾದಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಬಂದ್ರಿ ಬರ್ರಿ. ಸುಮಾರು 169 ವರ್ಷಗಳ ಹಿಂದೆ ಅವತಾರ ಪುರುಷನ ಜನನವಾಗುತ್ತೆ. ಅವರೇ ಸದಾಶಿವ ಅಪ್ಪಾಜಿಯವರು. ಇವತ್ತು ನಾವು ಅವರದ್ದೇ ಕಥೆಯನ್ನು ತಿಳಿದುಕೊಳ್ಳಲು ಸುಕ್ಷೇತ್ರ ಬಬಲಾದಿ ಮಠಕ್ಕೆ ಬಂದಿದ್ದೇವೆ. ಬಬಲಾದಿಯ ಮೂಲ ಪುರುಷರು ಯಾರು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಸಿದ್ದರಾಮೇಶ್ವರರು. ಅವರಿಂದಾಗಿಯೇ ಬಬಲಾದಿಯ ಚಂದ್ರಗಿರಿ ಮಠ ಸ್ಥಾಪನೆಯಾಗಿತ್ತು. ಅದೊಂದು ದೊಡ್ಡ ಚರಿತ್ರೆ. ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಈ ಸಮಯ ಸಾಲಲ್ಲ. ಹಾಗಾಗಿ ಈ ಒಂದು ಬಬಲಾದಿಯ ಮಠದಲ್ಲಿ ಮದ್ಯಪಾನವನ್ನ ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸುವುದು ಯಾಕೆ ಎನ್ನುವುದನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ನಾನು ಹಿಂದೆ ನಿಮಗೆ ಹೇಳಿದ ಹಾಗೆ 100 ವರ್ಷಗಳ ಹಿಂದೆ ಸದಾಶಿವ ಮುತ್ಯನವರು ಬಬಲಾದಿಗೆ ಕಾಲಿಟ್ಟಾಗ ಅಲ್ಲಿಯ ಗ್ರಾಮಸ್ಥರು ಅಡ್ಡಿಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸದಾಶಿವ ಮುತ್ಯನವರು ಅಲ್ಲೇ ಇರುವಂತಹ ಕೃಷ್ಣಾ ನದಿಯನ್ನ ಪೂರ್ತಿ ಹೊಳೆಯನ್ನ ತೀರ್ಥವನ್ನಾಗಿ ಪರಿವರ್ತಿಸ್ತಾರೆ. ಅಂದ್ರೆ ನಾವು ಮದ್ಯ ಅಂತ ಏನು ಕರಿತೀವಿ, ಇಡೀ ಹೊಳೆಯ ಮದ್ಯವನ್ನಾಗಿ ಪರಿವರ್ತಿಸಿದಾಗ ಊರಿನ ಜನರೆಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಪವಾಡ ಪುರುಷ ಸದಾಶಿವ ಮುತ್ಯನನ್ನ ಆರಾಧಿಸುತ್ತಾ ಭಕ್ತಿಯಿಂದ ನಂಬುತ್ತಾ ಅವರಿಗೆ ನೈವೇದ್ಯವನ್ನಾಗಿ ಮದ್ಯವನ್ನ ತೀರ್ಥ ಅಂತ ಅರ್ಪಿಸುವುದು ವಾಡಿಕೆ. ಪ್ರತಿ ಸೋಮವಾರ ಮತ್ತು ಗುರುವಾರ ಭಕ್ತರ ತಂಡು ಬಂದು ಸದಾಶಿವ ಮುತ್ಯಾರವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಸದಾಶಿವ ಮುತ್ಯನವರ ಜಾತ್ರೆ ನಡೆಯುತ್ತೆ. ವಿಜೃಂಭಣೆಯಿಂದ ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ಬೇರೆ ಕಡೆಯಿಂದೆಲ್ಲ ಭಕ್ತರು ಬಂದು ನೈವೇದ್ಯವನ್ನಾಗಿ ಮದ್ಯವನ್ನು ಅರ್ಪಿಸಿ ತಾವು ಕೂಡ ಸೇವಿಸುತ್ತಾರೆ. ಭಕ್ತರಿಗೆ ಯಾವುದೇ ತರಹದಂತಹ ಸೇವಿಸಲೇಬೇಕು ಎಂಬ ಯಾವ ನಿಯಮಗಳೂ ಇಲ್ಲ. ಅವರವರ ಇಚ್ಛೆ, ಅವರವರ ಇಷ್ಟ. ಈ ದೇವಸ್ಥಾನದಲ್ಲಿ ಬೋಳು ತೆಂಗಿನಕಾಯಿ ಒಡೆಯುವುದು ಮತ್ತೊಂದು ವಿಶೇಷತೆ. ಯಾಕೆ ಬೋಳು ತೆಂಗಿನಕಾಯಿ ಒಡೆಯುತ್ತಾರೆಂಬ ಪ್ರಶ್ನೆ ಬಂದಾಗ ನಾನು ಅಲ್ಲಿಯ ಜನಪದರನ್ನ, ಊರಿನವರನ್ನ ಕೇಳಿದಾಗ ಅವರು ಕೊಟ್ಟ ಉತ್ತರವನ್ನ ಮುಂದೆ ನೀವು ನೋಡುತ್ತೀರಿ. ಹಿಂದ್ಗಡೆ ನೀವೇನ್ ನೋಡಿದ್ರಿ, ಅಲ್ಲಿ ಒಂದು ಹಸಿರು ಬಾವುಟ ಆರ್ತಾ ಇದೆ ಅಲ್ವಾ? ಸೊ ಹಸಿರು ಬಾವುಟ ಆರುವುದು ಈಗೆಲ್ಲ ನಾವು ಒಂದು ಟ್ರೆಂಡ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ನಿಮ್ಗೆ ಗೊತ್ತೇ ಇದೆ, ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಅದನ್ನು ಸೀಮಿತ ಮಾಡ್ಕೊಂಡಿದೀವಿ. ಆದರೆ ಮೂಲದಲ್ಲಿ ಆ ಒಂದು ಹಸಿರು ಬಾವುಟ ಆರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅದು ಪ್ರಕೃತಿಯ ಸಂಕೇತ ಅಂತ. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲರೂ ಕೂಡ ಒಂದೇ. ಅದಾದ್ಮೇಲೆ ಇನ್ನೊಂದು ಅರ್ಥ ಏನು ಅಂದ್ರೆ, ಭಾರತ ಏನಿದೆ ಇದು ಕೃಷಿ ಪ್ರಧಾನ ದೇಶ. ಇಲ್ಲಿ ಯಥೇಚ್ಛವಾಗಿ ಕೃಷಿಕರಿದ್ದಾರೆ, ಕೃಷಿಯನ್ನ ಮಾಡ್ತಾರೆ. ಕೃಷಿಯನ್ನೇ ನಂಬಿಕೊಂಡಿರುವಂತಹ ದೇಶ ಇದು. ಕೃಷಿಯನ್ನ ಮಾಡುವಂತವ್ರು ಯಾರು? ಕೃಷಿಕರು, ಒಕ್ಕಲಿಗರು, ಕೃಷಿಕರು. ಅದಾದ್ಮೇಲೆ ದುಡಿಯುವವರು, ಶ್ರಮ ಪಡುವವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕೃಷಿಯನ್ನ ಮಾಡುವಂತವ್ರು. ಕೃಷಿಕರಿಗಾಗಿ ಅಂತಲೇ, ಶ್ರಮ ಪಡುವಂತವ್ರಿಗಾಗಿ ಅಂತಲೇ, ದುಡಿಯುವವರಿಗಾಗಿ ಅಂತಲೇ ಮೀಸಲಿರುವಂತಹ ಮಠ ಇದು, ಈ ಒಂದು ಬಬಲಾದಿ ಮಠ. ಹಾಗಾಗಿ ಹಸಿರು ಬಾವುಟ ಹಾರ್ತಾ ಇರುತ್ತೆ.
ಬಬಲಾದಿ ಮಠದ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಕಾಲಜ್ಞಾನವನ್ನ ನುಡಿತಾರೆ. ವರ್ಷ ಕಾಲಜ್ಞಾನವನ್ನ ನುಡಿಯುವಂತ ಒಂದು ಸಮಯ ಇದೆ. ಪ್ರತಿ ವರ್ಷವೂ ಶಿವರಾತ್ರಿಯ ಸಮಯದಲ್ಲಿ ಆಗುತ್ತೆ. ಕಾಲಜ್ಞಾನ ಅಂದ್ರೆ ಏನು ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವಾಗಲೇ ಅಡ್ವಾನ್ಸ್ ಆಗಿ ಹೇಳ್ತಾರೆ. ಈಗ ನಾವಿರೋದು ಬಬಲಾದಿಯಲ್ಲಲ್ವಾ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊಡೆಕಲ್ ಬಸವಣ್ಣ ಅಂತ ಕೊಡೆಕಲ್ ಒಂದು ಊರು ಇದೆ, ಅಲ್ಲಿಯೂ ಕೂಡ ಕಾಲಜ್ಞಾನವನ್ನ ನುಡಿತಾರೆ. ಅದೇ ತರ ಮಂಡ್ಯದಲ್ಲೊಂದು ಮಂಟೆ ಸ್ವಾಮಿಯ ಕಥೆಯನ್ನ ನೀವು ಕೇಳಿರಬಹುದು, ಒಂದು ಹಾಡು ಸಹ ಇದೆ. ಸೊ ಆ ಥರ ಎಲ್ಲವನ್ನೂ ಕೂಡ ಅಂದರೆ ಮುಂದಿನ ಬಗ್ಗೆ, ಮುಂದೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮುಂಚಿತವಾಗಿಯೇ ಹೇಳ್ತಾರೆ. ಅದನ್ನು ಕಾಲಜ್ಞಾನ ಅಂತ ಕರೀತಾರೆ. ಅದನ್ನು ಈಗಲೂ ಕೂಡ ಇಲ್ಲಿ ಪ್ರತಿ ವರ್ಷ ನುಡಿತಾರೆ. ಅವ್ರು ನುಡಿದಂಗೆ ಇಲ್ಲಿವರೆಗೂ ನಡೆದಿದೆ. ಹೇಳಿದ ಯಾವುದೇ ಮಾತು ತಪ್ಪದೇ ಇರೋ ಕಾರಣಕ್ಕಾಗಿಯೇ ಸಾವಿರಾರು ಜನ, ಕೋಟ್ಯಾಂತರ ಜನ ಇಲ್ಲಿ ಭಕ್ತರು ವರ್ಷ ಪೂರ್ತಿ ಬಂದು ಹೋಗ್ತಾನೆ ಇರ್ತಾರೆ. ನಾನು ನಿಮಗೆ ಆವಾಗಲೇ ಹೇಳಿದೆ, ಇಲ್ಲಿ ತೀರ್ಥ ಪ್ರಸಾದವನ್ನಾಗಿ ಜನರು ಸ್ವೀಕಾರ ಮಾಡ್ತಾರೆ ಮತ್ತು ದೇವರಿಗೆ ಅರ್ಪಿಸ್ತಾರೆ ಅಂತ ಹೇಳಿ. ಇದಕ್ಕೆ ಯಾವುದೇ ಅಂತ ರೂಲ್ಸ್ ಇಲ್ಲ. ಇಲ್ಲಿ ಬಂದವರು ತಗೊಳ್ಳೇಬೇಕು ಅಂತಿಲ್ಲ, ತೀರ್ಥ ಪ್ರಸಾದವನ್ನು ಹಾಕಬೇಕು ಅಂತಿಲ್ಲ, ಯಾವುದೇ ತರನಾದಂಥ ರೂಲ್ಸ್ಗಳಿಲ್ಲ. ಆದರೆ ಅವರವರ ಇಚ್ಛೆ, ಅವರು ಮಾಡ್ಬೋದು ಅಂದ್ರೆ ಮಾಡ್ಬೋದು, ಬಿಡ್ಬೋದು ಅಂದ್ರೆ ಬಿಡ್ಬೋದು. ಸೊ ಅದು ಅವರ ಪರ್ಸನಲ್. ಇಲ್ಲಿ ಪ್ರತಿ ಗುರುವಾರ ಮತ್ತು ಸೋಮವಾರ ಸಾವಿರಾರು ಜನ ಬಂದು ಹೋಗ್ತಾನೆ ಇರ್ತಾರೆ. ನಾವೀಗ ಹೊಳೆ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು ಜನ ಎಷ್ಟಿದ್ದಾರೆ ಅಂತ ಹೇಳಿ. ಇಲ್ಲೆಲ್ಲ ಅಲ್ಲಿ ನೋಡಿ, ಆ ಕಡೆ ನೋಡಿ, ಹೊಳೆಯಲ್ಲಿ ಪೂರ್ತಿ ಜನ ಇದ್ದಾರೆ. ಮತ್ತೆ ಈ ಹೊಳೆಗೆ ಮತ್ತೆ ಬಬಲಾದಿ ಮಠಕ್ಕೆ ಒಂದು ಕನೆಕ್ಷನ್ ಇದೆ, ಒಂದು ಕತೆ ಇದೆ. ಈಗಾಗಲೇ ಆ ಕಥೆಯನ್ನು ನಾನು ನಿಮಗೆ ಹೇಳಿದ್ದೀನಿ. ಒಂದು ಸಂದರ್ಭ ಬಂದಾಗ ಬಬಲಾದಿ ಸದಾಶಿವ ಮುತ್ಯಾನವರು ಇಡೀ ಹೊಳೆಯನ್ನೇ ತೀರ್ಥವನ್ನಾಗಿ ಅಂದರೆ ಮದ್ಯವನ್ನಾಗಿ ಪರಿವರ್ತಿಸುವಂತಹ ಕಥೆ ಅದು. ಮಠಕ್ಕೆ ಬಂದಂತಹ ಆಲ್ಮೋಸ್ಟ್ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲೇ ನೋಡ್ತಾ ಇದ್ರಲ್ವಾ, ಇಲ್ಲಿ ಹೊಳೆಗೆ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿಂದ ದೇವಸ್ಥಾನದವರೆಗೂ ಕೂಡ ನೀವು ನೋಡಿದ್ರಿ ದೀಡ್ ನಮಸ್ಕಾರ ಹಾಕೊಂಡು ಹೊಂಟಿದ್ದಾರೆ. ನೋಡ್ಬೋದು ನೀವು, ಅಲ್ಲಿ ನೋಡಿ ಹಾಕ್ತಾ ಇದಾರಲ್ವಾ ಹಿಂದ್ಗಡೆ. ಇಲ್ಲಿಂದ ದೇವಸ್ಥಾನದವರೆಗೂ ದೀಡ್ ನಮಸ್ಕಾರ ಆಗ್ತಾ ಹೋಗ್ತಾರೆ. ಅರ್ಥ ಮಾಡ್ಕೊಡ್ರಿ ಎಂಥ ಭಕ್ತಿ ಇರ್ಬೋದು ದೇವರ ಮೇಲೆ. ಹಿಂದೆ ನೋಡ್ತಿದ್ರಿ ಇದು ಕೃಷ್ಣಾ ನದಿ. ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಸೊ ಆ ಥರದ ಒಂದು ಕಥೆ ಇತ್ತು. ಈಗ ನಾವಿಲ್ಲಿ ಕಾಯಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಕಥೆ ಇದೆ ಕೇಳುವ. ಕಾಯಿನ್ ಬ್ಯಾಡ್ರಿ, ಹೋಗಿ ಬಂದಿ ನಾವು ಆಲ್ರೆಡಿ. ಸದಾಶಿವ ಮುತ್ತೆ ಅವ್ರಿಗೆ ರೀ, ಅಂದ್ರೆ ಈ ಬಬಲಾದಿ ಮಠಕ್ಕೆ ಬೋಳ್ ತೆಂಗಿನಕಾಯಿ ಯಾಕೆ ಹೊಡಿತಾರ್ರಿ? ಅದೇನ್ ಅದ ಬೋಳ್ ಜುಟ್ಟು ಸಿಕ್ಕಿಲತ್ ಮಿತ್ಯಾನ್ ಕೈಯಾಗ. ಯಾರಿಗಿರಿ? ಚಂದ್ರಾಯಿ ಜುಟ್ಟು ಸಿಕ್ಕಿಲತ್. ಚಂದ್ರವಾಯಿಗೆ ಜುಟ್ ಸಿಕ್ಕಿಲ್ಲ ಅಂತ ಯಾರದ್ರಿ? ಆ ದೇವ್ರ ಶಿಷ್ಯಂದ ಕಾಯಿಗೆ ಜುಟ್ಟು ಸಿಕ್ಕಿಲ್ ಮಿತ್ತೆ ಹಿಡ್ಕೊಳಕ್ ಹೋಗೋರಿಗೆ ಜುಟ್ಟು ಮಣ್ಣಾಗ ಅಡಿಗಾಡ್ರಿ ನೆಲದಾಗ. ಅಂದ್ರೆ ಒಳಗ್ ಹೋದಾರ ಯಾರ್ರಿ? ಅದ್ ನಮ್ಗ್ ಗೊತ್ತಿಲ್ಲ. ನಾವು ಈಗ ಬಂದಾರದಿ ನಮಗ್ ಗೊತ್ತಿಲ್ಲ. ಆಗ್ಲಿ. ಎಷ್ಟು ವರ್ಷ ಮಾರಾತಿರಿ ಕಾಯಿ ಇಲ್ಲಿ? ನಾ ಈಗ 2 ವರ್ಷ ಆಯ್ತು. ಮೊದ್ಲು ಏನ್ ಮಾಡ್ತಿದ್ರಿ? ಕಸಕ್ ಹೋಗ್ತಿವ್ರಿ. ಹೊಲ ಮನೆ ಕೆಲಸ ಮಾಡ್ತಿದ್ರಿ? ಸೋಮಾರ್ಕೊಮ್ಮೆ ಎಷ್ಟ ಮಾಡ್ತೀವಿ ನಾ ದಿನ. ಹೆಂಗೈತ್ರಿ ವ್ಯಾಪಾರಿ? ವ್ಯಾಪಾರ ಏನ್ ಹರ್ಯಾಂದ ಏನಿಲ್ಲ. ಏನು ಹೌದ್ರಿ? ಇಡುವೆ ಮಕ್ಕಳಾತ್ರೇನ್? ಯಾಕನ್ನ ನಂದು ಯೂಟ್ಯೂಬ್ ಚಾನಲ್ ಐತ್ರಿ, ಮಂದಿ ನೋಡ್ತಾರ್ರಿ ಬಬಲಾದಿ ಮಠ ಹೆಂಗೈತಿ ಅಂತ ಹೇಳಿ. ಹೆಂಗೈತ್ರಿ ವ್ಯಾಪಾರ? ಹೆಂಗೈತಿ? ಏನ್ ಜೀವನ ಹೆಂಗ್ ನಡೆಯತಿ? ಏನ್ ಕತಿ? ಹರ್ಯಾಂದ ಕುಡಿ ಒಟ್ಟ 2 ಸರ್ ಕಾಯಿ ಮರಿ. ಹೌದ್ರಿ? ಮತ್ತೆ ಅಲ್ಲಿ ಕುಂದಿರ್ತಾರಲ್ರಿ, ಅಲ್ಲಿ ಕುಂದಿರ್ಬೇಕಿಲ್ರಿ? ಅಲ್ಲಿ ಅವ್ರ ಕಾಯಂ ಜಾಗದಾರ ಸೋಮಾರ್ ಟೊಮೆಟೊ ಮಾರ್ತೀವ್ರಿ. ಅದಕ್ಕೆ ಹೌದ್ರಿ? ಅವ್ರ ದಿನ ಕುಂದಿರ್ತಾರನ್ರಿ ಅಲ್ಲಿ? ನಿಮ್ಮ ಹೆಸರು ರೀ? ಸರ್ ಪೂಜಾರಿ. ಬರ್ತೀನ್ರಿ. ಕಾಲಜ್ಞಾನ ಬರ್ದಾರನ್ರಿ ಅವ್ರು? ಯಾವಾಗಿದ್ರಂತ್ರಿ ಅವ್ರು? ಎಷ್ಟು ವರ್ಷ, ಎಷ್ಟುನೂರು ವರ್ಷದಿಂದ? 100 ವರ್ಷ ಒಂದ್ 5 ನಿಮಿಷ ಟೈಮ್ ಕೊಡ. 5 ನಿಮಿಷ ಟೈಮಿಂಗ್ ಕೊಡ. ಇವ್ರು ಏನ್ ಮಾಡ್ಯಾರು, ಅದಕ್ಕಾಗಿ ಹಿಂದಾಗೋದು ಮುಂದಾಗೋದು ಎಲ್ಲ ಬರದ್ ಎಕ್ಕಿಯಲ್ಲೇ ಬರ್ದಿಟ್ಟು. ಎಕ್ಕಿಯಲ್ಲೇ ಆಗ್ರಿ? ಎಕ್ಕಿಯಲ್ಲೇ ಬರ್ದಿಟ್ಟು. ಎಕ್ಕಿಯಲ್ಲೇ ಬರ್ದಿತ್ತ. ಈಗ ವರ್ಷಕ್ಕೊಂದು ಪಣ ತಿರುಗಿ ಹಾಕ್ತಾರೆ. ಎಷ್ಟು ಪಣ ಮಾಡಿ ಎಷ್ಟು ಇದು ಇದ್ದಿದ್ದ ಲಕ್ಷ ಗಟ್ಟೆ ಇರ್ತಾವ. ಒಂದ ಇದ್ರಾಗ ಅದು ಲಕ್ಷ ಗಟ್ಟೆ ಇದನ್ನ ಪಣ ಮಾಡಿ ಈಗಿನೆಲ್ಲ ಹಿಂದಿನ ಕಟ್ಟಿರಿ ಇದಾವ್ರಿ. ಅದಕ್ಕೆ ಅಕ್ಕಿಗೆ ಅವಂಗ ವಾತಾಕತಿ ಆಗನ್ನ ಒಂದ್ 5 ನಿಮಿಷ ಬಿಡೋಣ. 5 ನಿಮಿಷ ಬಿಡೋಣ. 5 ನಿಮಿಷನಾಗ ಹಿಂದಿನ ಎಲ್ಲ ಈಗ ಏನೈತಿ 3 ಲೋಕದ ಎಲ್ಲ ಬರ್ದಿತ್ತು. ಲೋಕದೆಲ್ಲ ಬರ್ದಿತ್ತ. ಆತ ಜೀವಂತನ ಐಕ್ಯಾಗ್ಯಾರ. ಜೀವಂತ ಐಕ್ಯಾಗ್ಯಾರ. ಇವತ್ತು ಐಕ್ ಆಗಿದ್ದ ಇದನ್ನೈತಿ. ಅದಕ್ಕ ಅವರು ದುರ್ಗಾ ನುಂಗಕ್ ಬಂದಾಳು. ನುಂಗಕ್ ಬರೋಣ ಗಾಪನ ಏನ್ ಮಾಡ್ಯಾರು,
ಅಲ್ಲೇ ಭೂಮ್ಯಾಗ ಅಲ್ಲೇ ಏನಾಗ್ಯಾರ ಅಲ್ಲೇ ಮ್ಯಾಲ ಸಮಾಧಿ ಮಾಡ್ತಾರೆ. ಅಲ್ಲೇ ಗದ್ಗೆ ಮಾಡ್ಯಾರನ್ರಿ? ಹಾ ಇಲ್ಲೇ ಬೇರೆ ಐತಿ. ಅದಕ್ಕೆ ಗಾಪನ ಜುಟ್ಟು ಅಟ್ಟ ಸಿಕ್ಕಾವು, ಜುಟ್ಟು ಅಟ್ಟ ಕಿತ್ಕೊಂಡ್ರಿಂದ ಅದಕ್ಕೆ ಜುಟ್ಟು ಇರ್ಲಾರ್ದ ಕಾಯಿ ಹೊಡಿಬೇಕು ಅಂತೇಳಿ ಬೋಳ ಕಾಯಿ ಹೊಡಿದು ಬೋಳ ಐತೆ. ಬೋಳ ಅಂದ್ರ ಜುಟ್ಟು ಮ್ಯಾಲ ಬಂದಿರ್ತಾವ, ಬೋಳ ಐಕ್ಯ ಆಗಿರ್ತಾರ ಅಂತ ಹೇಳಿ ಬೋಳ. ಜುಟ್ಟನ್ನ ಇಡಂಗಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮತ್ತೊಂದ್ಸಲ ವಿಡಿಯೋ ಮಾಡ್ತೀನಿ. ಅವರು ಶಿವರಾತ್ರಿಗೆ ಬರಂತ್ರಿ, ನಾನು ನಿಮ್ಮನ್ನ ಕರೆಸ್ಕೋತೀನಿ. ಈಗ ಸದ್ಯಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಿ, ಅದಾದ್ಮೇಲೆ ನಾನು ನಿಮ್ಮನ್ನ ಕರೆಸ್ತೀನಿ. ಆವಾಗ ಡೀಟೇಲ್ಡ್ ಆಗಿ ಇದರ ಚರಿತ್ರೆ, ಯಾರ್ಯಾರಿದ್ರು, ಎಷ್ಟೆಷ್ಟು ಜನ ಇದ್ರು, ಹೆಂಗ್ ಬಂದ್ರು, ಏನ್ ಕತೆ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ಆ ಅವಕಾಶ ಬಂತು ಅಂದ್ರೆ ಅವಶ್ಯವಾಗಿ ಮಾಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಿಮಗೂ ಕೂಡ ಬಬಲಾದಿಯ ಬಗ್ಗೆ ಇನ್ನಷ್ಟು ಗೊತ್ತಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮೂರು ಯಾವುದು ಅನ್ನೋದನ್ನ ಕಮೆಂಟ್ ಮಾಡ್ರಿ, ಅಂಡ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.